ಆತ್ಮೀಯ ಸಮಾಜಶಾಸ್ತ್ರದ ಪ್ರಥಮ ಸೆಮಿಸ್ಟರ್ದ ವಿದ್ಯಾರ್ಥಿನಿಯರಿಗೆ ಇಂದಿನ ಉಪನ್ಯಾಸಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆತ್ಮೀಯ ವಿದ್ಯಾರ್ಥಿಗಳೇ, ನಾವೀಗಾಗಲೇ ಸಂಘರ್ಷ ಅಂತಂದ್ರೆ ಏನು, ಸಂಘರ್ಷದ ಅರ್ಥ ಮತ್ತು ಅದರ ವ್ಯಾಖ್ಯೆಗಳನ್ನು ನೋಡಿ. ಸಂಘರ್ಷವು ಕೂಡ ಸಾಮಾಜಿಕ ಪ್ರಕ್ರಿಯೆಗಳ ಒಂದು ರೂಪವಾಗಿದೆ. ಸಂಘರ್ಷದ ಬಗ್ಗೆ ನಾವು ಸರಿಯಾದ ರೀತಿಯಲ್ಲಿ ತಿಳಿದುಕೊಳ್ಬೇಕಾದ್ರೆ ಸಂಘರ್ಷ ಹೊಂದಿರುವಂತಹ ಕೆಲವೊಂದು ವಿಶಿಷ್ಟ ಲಕ್ಷಣಗಳನ್ನು ನಾವು ನೋಡೋಣ. ಸಂಘರ್ಷ ಅಂತಂದ್ರೆ ವ್ಯಕ್ತಿ ಮತ್ತು ವ್ಯಕ್ತಿಗಳ ನಡುವೆ, ವ್ಯಕ್ತಿ ಮತ್ತು ಸಮೂಹಗಳ ನಡುವೆ, ಸಮೂಹ ಮತ್ತು ಸಮೂಹಗಳ ನಡುವೆ ಇರ್ತಕ್ಕಂಥ ಭಿನ್ನಾಭಿಪ್ರಾಯಗಳು, ವಿರೋಧದ ಅಭಿಪ್ರಾಯಗಳು, ಒಂದು ಉದ್ದೇಶೀಕರಣವಾಗಿ ಅಂತನ್ಬೋದು, ಒಂದು ವಿಷಯೀಕರಣವಾಗಿ ಅಂತನ್ಬೋದು, ಅಥವಾ ಒಂದು ಸಂಗತೀಕರಣವಾಗಿ ಅಂತನ್ಬೋದು. ಆ ಸಂಗತೀಕರಣವಾಗಿ, ಉದ್ದೇಶೀಕರಣವಾಗಿ ಇರ್ತಕ್ಕಂಥ ಭಿನ್ನಾಭಿಪ್ರಾಯಗಳು, ವಿರೋಧ ಅಭಿಪ್ರಾಯಗಳು ಕ್ರಮೇಣ ಇದರಲ್ಲಿ ಕನ್ವರ್ಟ್ ಆಗ್ತವೆ, ಪರಿವರ್ತನೆ ಆಗ್ತವೆ, ಸಂಘರ್ಷದಲ್ಲಿ ಕನ್ವರ್ಟ್ ಆಗ್ತವೆ. ಸಂಘರ್ಷ ಇದು ತನ್ನದೇ ಆದಂತಹ ವಿಶಿಷ್ಟವಾದಂಥ, ವೈಶಿಷ್ಟ್ಯಪೂರ್ಣವಾದಂಥ ಏನು ಮಾಡ್ಯದ ಲಕ್ಷಣಗಳನ್ನು ಏನು ಮಾಡ್ಯದ ಒಂದೇ. ಮೊದಲನೇದಾಗಿ ಸಂಘರ್ಷ, ಕಾನ್ಫ್ಲಿಕ್ಟ್ ಮಾನವ ಸಮಾಜದಲ್ಲಿ ಅನಾದಿ ಕಾಲದಿಂದ ಏನಾಗಿದೆ ಬೆಳೆದುಕೊಂಡು ಬಂದು ಏನ್ಷಿಯಂಟ್ ಪೀರಿಯಡ್, ಆಂಟಿಕ್ವಿಟಿ ಫೆನೋಮಿನ ಅನಾದಿ ಕಾಲದಿಂದ ಬೆಳ್ಕೊಂಡು ಬಂದು ಮಾನವ ಸಮಾಜದ ಉಗಮದ ಜೊತೆಯಾಗಿ, ಬೆಳವಣಿಗೆ ಜೊತೆಯಾಗಿ ಸಂಘರ್ಷ ಅಂತಕ್ಕಂಥದ್ದು, ಭಿನ್ನಾಭಿಪ್ರಾಯಗಳು ಅಂತಕ್ಕಂಥದ್ದು ಏನಾಗ್ಯಾವ, ಹೋರಾಟ ಅಂತಕ್ಕಂಥದ್ದು ಏನಾಗಿದೆ ಬೆಳೆದುಕೊಂಡು ಬಂದು ಅನಾದಿ ಕಾಲದಿಂದ ಮಾನವ ಸಮಾಜದಲ್ಲಿ ನಾವು ಏನು ಮಾಡ್ತಾ ಇದ್ವಿ, ಕಾಣ್ತಾ ಇದ್ವಿ. ಜಗತ್ತಿನ ಎಲ್ಲ ಸಮಾಜಗಳಲ್ಲಿ ನಾವು ಸಂಘರ್ಷವನ್ನು ಕಾಣ್ತೀವಿ. ಕಾರ್ಲ್ ಮಾರ್ಕ್ಸ್ ಅಂತಕ್ಕಂತಹ ಸಮಾಜಶಾಸ್ತ್ರಜ್ಞ ಏನು ಹೇಳ್ತಾನಂದ್ರೆ, ಮಾನವ ಸಮಾಜದ ಇತಿಹಾಸ ಸಂಘರ್ಷಗಳು ಇರ್ತಕ್ಕಂಥ ಇತಿಹಾಸ ಆಗ್ಯದ. ಸಂಘರ್ಷಗಳ ಮೇಲೆ ಸಮಾಜ ಏನಾಗಿದೆ ಬೆಳ್ಕೊಂಡು ಬಂದದ ಅಂತಕ್ಕಂಥ ಒಂದು ವಿಚಾರವನ್ನು ಹೇಳ್ತಾನೆ. ಇಂಥ ಅನಾದಿ ಕಾಲದಿಂದ ಸಂಘರ್ಷದ ಪ್ರಕ್ರಿಯೆ ಏನದ, ಅದು ಮಾನವ ಸಮಾಜದಲ್ಲಿ ನಾವು ಕಾಣ್ತೀವಿ. ಆ ಮಾನವ ಸಮಾಜ ಉಗಮ ಜೊತೆಯಾಗಿ ಇವತ್ತಿನವರೆಗೂ ಕೂಡ, ಆಧುನಿಕ ಸಮಾಜದಲ್ಲಿಯೂ ಕೂಡ ಸಂಘರ್ಷವನ್ನು ನಾವು ಕಾಣಬಹುದು. ಪ್ರಾರಂಭದಲ್ಲಿ ಸಂಘರ್ಷ ಸೌಮ್ಯ ಸ್ವರೂಪದಲ್ಲಿರ್ಬೋದು, ಕ್ರಮೇಣ ಅದು ಏನಾಗ್ಬೋದು ಬಂತು ಗಂಭೀರ ಸ್ವರೂಪ, ಗಂಭೀರ ಕೆಟ್ಟ ಪರಿಣಾಮ ಉಂಟು ಮಾಡ್ತಕ್ಕಂಥ ಒಂದು ಸ್ವರೂಪವನ್ನು ಕೂಡ ಏನು ಮಾಡ್ತಾ ಇದೆ, ಪಡೆದುಕೊಳ್ತಾ ಇದೆ. ಹೀಗೆ ಸಂಘರ್ಷ ಒಂದಿಲ್ಲೊಂದು ರೀತಿಯಲ್ಲಿ, ಒಂದಿಲ್ಲೊಂದು ಸ್ವರೂಪದಲ್ಲಿ, ಒಂದಿಲ್ಲೊಂದು ವಿಧಾನದಲ್ಲಿ ನಾವು ಅನಾದಿ ಕಾಲದಿಂದ ಮಾನವ ಸಮಾಜದಲ್ಲಿ ಏನು ಮಾಡ್ತಾ ಇದ್ದೇವೆ, ಕಾಣ್ತಾ ಇದ್ದೇವೆ. ಇಟ್ ಈಸ್ ಇಂಟಿಗ್ರೇಟೆಡ್ ಫಿನೋಮಿನಾ, ಇಟ್ ಈಸ್ ಯೂನಿವರ್ಸಲ್ ಫಿನೋಮಿನಾ. ಯೂನಿವರ್ಸಲ್ ಸಂಘರ್ಷ ಅಂತಕ್ಕಂಥದ್ದು ಸರ್ವವ್ಯಾಪಕವಾಗುವ ಎಲ್ಲ ಸಮಾಜಗಳಲ್ಲಿ, ಅದು ಯಾವುದೇ ಸಮಾಜ ಇರ್ಬೋದು, ಆದಿವಾಸಿ ಸಮಾಜ ಇರ್ಬೋದು, ಸಮುದಾಯ ಇರ್ಬೋದು, ಗ್ರಾಮೀಣ ಸಮಾಜ ಇರ್ಬೋದು, ನಗರ ಸಮಾಜ ಇರ್ಬೋದು, ಮುಂದುವರೆದಂಥ ಸಮಾಜ ಇರ್ಬೋದು, ಹಿಂದುಳಿದಂಥ ಸಮಾಜ ಇರ್ಬೋದು, ಎಲ್ಲ ಸಮಾಜಗಳಲ್ಲಿ ನಾವು ಒಂದಿಲ್ಲೊಂದು ರೀತಿಯ ಸ್ವರೂಪದ ಸಂಘರ್ಷವನ್ನು ಏನು ಮಾಡ್ತೀವಿ, ನಾವು ಕಾಣ್ತೀವಿ. ಹೀಗೆ ಸಂಘರ್ಷ ಅಂತಕ್ಕಂಥದ್ದು ಸಾರ್ವತ್ರಿಕವಾಗಿ ಎಲ್ಲ ಮಾನವ ಸಮುದಾಯಗಳಲ್ಲಿ ನಾವೇನು ಮಾಡ್ತೀವಿ, ಕಾಣ್ತೀವಿ. ಈ ಹಿನ್ನೆಲೆಯಲ್ಲಿ ಮಾನವ ಸಮಾಜ ಸಮುದಾಯ ಒಂದಿಲ್ಲೊಂದು ರೀತಿಯ ಸಂಘರ್ಷಗಳು ಇರತಕ್ಕಂಥ ಸಮುದಾಯವೇ ಆಗಿದೆ. ಸಂಘರ್ಷಗಳು ಇಲ್ಲದೆ ಇರತಕ್ಕಂಥ ಸಮಾಜಶಾಸ್ತ್ರಕ್ಕೆ ಅಪವಾದವಿದ್ದಂತೆ ಅಂತ ಹೇಳ್ಬೋದು. ಮಾನವ ಹಲವಾರು ರೀತಿಯ ಸಂಬಂಧಗಳನ್ನು ಹೊಂದ್ಯಾನ. ಆ ಸಂಬಂಧಗಳಲ್ಲಿ ಪ್ರೀತಿ ಅನ್ನೋದ, ವಿಶ್ವಾಸ ಅನ್ನೋದ, ಸಹಕಾರ ಅನ್ನೋದ, ಹೊಂದಾಣಿಕೆ ಅನ್ನೋದ. ಅದರ ಜೊತೆಯಾಗಿ ಭಿನ್ನಾಭಿಪ್ರಾಯಗಳವ, ದ್ವೇಷ, ಅಸೂಯೆ,
ವಿರೋಧವನ್ನು ಮಾಡ್ತಕ್ಕಂಥ ಒಂದು ಗುಣ ಅದು. ಯಾಕಂದ್ರೆ ಮಾನವನಲ್ಲಿ ಈ ಗುಣಗಳೇನವ ಸಹಜವಾದವುಗಳಾಗ್ಯಾವ. ಕಾಮ, ಕ್ರೋಧ, ಮೋಹ, ಮದ, ಮತ್ಸರ ಈ 68 ವರ್ಗಗಳೇನವ. ಈ 68 ವರ್ಗಗಳು ಎದಕ್ಕೆ ಕಾರಣಭೂತಾಗ್ತವ? ಸಂಘರ್ಷಗಳಿಗೆ ದಾರಿ ಮಾಡಿಕೊಡ್ತಕ್ಕಂಥ ಸಾಧ್ಯತೆಗಳು ಅವು. ಹೀಗೆ ಸಂಘರ್ಷ ಅಂತಕ್ಕಂಥದ್ದು ಇದು ಸರ್ವವ್ಯಾಪಕವಾದಂತಹ ಒಂದು ಪ್ರಕ್ರಿಯೆಯಾಗಿದೆ. ಇದು ಕೂಡ ಒಂದು ವಿಶೇಷವಾದಂಥ ಲಕ್ಷಣ. ಇನ್ನು ವೈವಿಧ್ಯಮಯವಾಗಿದೆ. ಸಂಘರ್ಷ ಅನೇಕ ರೀತಿಯಲ್ಲಿ ನಾವು ಕಾಣ್ತೇವೆ. ಫ್ರಮ್ ಬರ್ತ್ ಟು ಡೆತ್, ಹುಟ್ಟಿನಿಂದ ಸಾಯುವವರೆಗೆ, ಬೆಳಗ್ಗೆಯಿಂದ ರಾತ್ರಿ ಮಲಗುವವರೆಗೆ, ವಿಶ್ರಾಂತಿ ಪಡೆಯುವವರೆಗೆ ಮಾನವನು ಹಲವಾರು ರೀತಿಯ ಚಟುವಟಿಕೆಗಳಲ್ಲಿ ತೊಡಗುತ್ತಾನೆ. ಆರ್ಥಿಕ ಚಟುವಟಿಕೆ, ಸಾಮಾಜಿಕ ಚಟುವಟಿಕೆ, ಶೈಕ್ಷಣಿಕ ಚಟುವಟಿಕೆ, ರಾಜಕೀಯ ಚಟುವಟಿಕೆ, ಸಾಂಸ್ಕೃತಿಕ ಚಟುವಟಿಕೆ, ಹೀಗೆ ಹಲವಾರು ರೀತಿಯ ಚಟುವಟಿಕೆಗಳಲ್ಲಿ ಏನು ಮಾಡ್ತಾನೆ ತೊಡಗುತ್ತಾನೆ. ಈ ಚಟುವಟಿಕೆಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ವಿವಿಧ ಜನರ ಸಂಪರ್ಕವನ್ನು, ಸಂಬಂಧವನ್ನು ಬೆಳೆಸಿಕೊಳ್ತಾರೆ ಅಂತ. ಹೀಗಾಗಿ ಸಂಪರ್ಕವನ್ನು ನಾವು ಎಲ್ಲ ಕ್ಷೇತ್ರಗಳಲ್ಲಿ ಒಂದಿಲ್ಲೊಂದು ರೀತಿಯಲ್ಲಿ ನಾವು ಮಾಡ್ತಾ ಇದ್ದೀವಿ, ಕಾಣ್ತಾ ಇದ್ದೀವಿ. ಈ ಸಂಪರ್ಕಗಳೇನವ ವೈವಿಧ್ಯಮಯವಾಗ್ಯಾವ. ಒಂದೇ ರೀತಿಯಾಗಿರೋದಿಲ್ಲ, ಒಂದೇ ಸ್ವರೂಪದ್ದಾಗಿರೋದಿಲ್ಲ. ಇವತ್ತು ಗಂಭೀರ ಸ್ವರೂಪದ ಇರ್ತದೆ, ನಾಳೆ ಸೌಮ್ಯ ಸ್ವರೂಪದಿರ್ಬೋದು. ವ್ಯಕ್ತಿ ಮತ್ತು ಸಮೂಹಗಳ ಉದ್ದೇಶಪೂರ್ವಕವಾದ ಡೆಲಿಬ್ರೇಟ್ಲಿ ಅಂಡ್ ಕಾನ್ಸಿಯಸ್ ಕ್ರಿಯೇಟ್, ವ್ಯಕ್ತಿ ಮತ್ತು ಸಮೂಹಗಳ ಉದ್ದೇಶಪೂರ್ವಕವಾದ ಡೆಲಿಬ್ರೇಟ್ಲಿ ಅಂಡ್ ಕಾನ್ಸಿಯಸ್ ಪ್ರಜ್ಞಾಪೂರ್ವಕವಾದಂಥ ಪ್ರಕ್ರಿಯೆ ಆಗಿದೆ. ಸಂಘರ್ಷ ಉದ್ದೇಶಪೂರ್ವಕವಾಗಿ ಒಂದು ಉದ್ದೇಶನಿಟ್ಟುಕೊಂಡು ಒಂದು ಕಾರ್ಯ ಸಾಧನೆಗಾಗಿ ವ್ಯಕ್ತಿ ಮತ್ತು ಸಮೂಹಗಳು ಪ್ರಜ್ಞಾಪೂರ್ವಕವಾಗಿ ತಮ್ಮ ಅರಿವಿದ್ದು ಇನ್ನೊಬ್ಬ ವ್ಯಕ್ತಿಯನ್ನು ದ್ವೇಷ ಮಾಡ್ತಾರೆ, ವಿರೋಧಿಸ್ತಾರೆ. ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ತಿರುಸು ಮುರುಸಿಗೆ ಕಾರಣೀಭೂತನಾಗ್ತಾನೆ. ಅವನನ್ನು ನಾಶಪಡಿಸಬೇಕು, ಅವನನ್ನು ಕೊಲ್ಲಬೇಕು, ಅವನಲ್ಲಿರ್ತಕ್ಕಂಥ ಆಸ್ತಿಯನ್ನು, ಅಧಿಕಾರವನ್ನು, ಸಂಪತ್ತನ್ನು ತಾನು ಕಿತ್ಕೊಳ್ಬೇಕು ಅಂತಕ್ಕಂಥ ಒಂದು ಮನೋಭಾವನೆ ಉದ್ದೇಶಪೂರ್ವಕವಾಗಿ ಕಾಣ್ತೀವಿ. ಒಂದು ದೇಶ ಇನ್ನೊಂದು ದೇಶದ ಮೇಲೆ ಯುದ್ಧವನ್ನು ಸಾಕ್ತಾರೆ. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಮೇಲೆ ಜಗಳ ಕೇಳ್ತಾನೆ. ಒಂದು ಸಮುದಾಯ, ಒಂದು ಧರ್ಮದವರು ಇನ್ನೊಂದು ಧರ್ಮದ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಅಥವಾ ತಮ್ಮ ಅಶ್ವತ್ಥಗಳನ್ನು ಈಡೇರಿಸಿಕೊಳ್ಳುವ ಸಲುವಾಗಿ ಪ್ರಾಧಿಕಾರವನ್ನು ಮಾಡಬೇಕು, ಧರ್ಮಕರಣವಾಗಿ ಪ್ರಾಧಿಕಾರವನ್ನು ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಜಗಳವನ್ನು ತೆಗಿತಾನೆ. ಇದು ಏನಾಗ್ತದೆ? ಸಂಘರ್ಷಕ್ಕೆ ಎಡೆ ಮಾಡಿಕೊಡ್ತದೆ. ಸೊ ಹೀಗೆ ವ್ಯಕ್ತಿಗತವಾಗಿರ್ಬೋದು, ಇಂಡಿವಿಜುವಲ್ ಟು ಇಂಡಿವಿಜುವಲ್, ಮತ್ತು ಸಮೂಹಗಳ ರೂಪದಲ್ಲಿ ಹೋರಾಟವನ್ನು ಮಾಡುವುದು. ಹೀಗೆ ಉದ್ದೇಶಪೂರ್ವಕವಾಗಿ ಡೆಲಿಬ್ರೇಟ್ಲಿ ಆ್ಯಂಡ್ ಕಾನ್ಸಿಯಸ್ಲಿ ಏನು ಮಾಡ್ತಾರೆ? ಸಂಘರ್ಷದಲ್ಲಿ ತೊಡಗತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಈ ಹಿನ್ನೆಲೆಯಲ್ಲಿ ಪಾರ್ಕ್ ಮತ್ತು ಬರ್ಜಸ್ ಏನು ಹೇಳ್ತಾನೆ? ಸಂಘರ್ಷವು ಯಾವಾಗಲೂ ಪ್ರಜ್ಞಾಪೂರ್ವಕವಾದ ಕ್ರಿಯೆಯಾಗಿದ್ದು ಆಳವಾದ ಭಾವನೆಗಳನ್ನು ಮತ್ತು ಬಲವಾದ ಭಾವೋದ್ವೇಗಗಳನ್ನು ಉಂಟು ಮಾಡುವುದು. ಇದು ಎಮೋಷನ್ಸ್, ಸಿಟ್ಟು, ಅಸೂಯೆ, ಎಮೋಷನ್ಗೊಳಗಾಗಿ ಸರಳವಾಗಿ ಇಬ್ಬರು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆದು ಕೊನೆಗೊಂಡಿತ್ತು ಅಂತಕ್ಕಂಥ ಉದಾಹರಣೆಗಳನ್ನು ನಾವು ಸಾಕಷ್ಟು ವರ್ತಮಾನ ಪತ್ರಿಕೆಗಳಲ್ಲಿ ನಾವು ನೋಡ್ತೀವಿ. ಏನೋ ಒಂದು ಭಿನ್ನಾಭಿಪ್ರಾಯ, ಸಣ್ಣ ಭಿನ್ನಾಭಿಪ್ರಾಯ, ಊರ್ಲೆ ಹೋಗೋದಕ್ಕೆ ಕೊಡ್ಲಿ ತೊಗೊಂಡ್ರು, ಹಣೆ ತಪ್ಪಿದ್ರೆ ಬಾರಿಣೆ ತಪ್ಪು. ಸೊ ಹೀಗೆ ಸಣ್ಣ ಪ್ರಮಾಣದಲ್ಲಿ ವಿರೋಧದ ಅಭಿಪ್ರಾಯ, ಭಿನ್ನಾಭಿಪ್ರಾಯ ಪ್ರಾರಂಭವಾದದ್ದು ಕ್ರಮೇಣ ಗಂಭೀರ ಸ್ವರೂಪಕ್ಕೆ ಏನು ಮಾಡ್ಬೋದು? ಅದು ಎಡೆಮಾಡಿಕೊಳ್ಬೋದು. ಸೊ ಹೀಗೆ ಸಂಘರ್ಷ ಇದು ಉದ್ದೇಶಪೂರ್ವಕವಾದುದಾಗಿದೆ ಮತ್ತು ಪ್ರಜ್ಞಾಪೂರ್ವಕವಾಗಿ ಬೇಕಂತಲೇ ಇನ್ನೊಬ್ಬರ ಜೊತೆ ಜಗಳ ಮಾಡ್ತಕ್ಕಂಥದ್ದು, ಇನ್ನೊಬ್ಬರ ಜೊತೆ ಹೋರಾಟ ಮಾಡ್ತಕ್ಕಂಥದ್ದು ನಾವು ಕಾಣ್ತೀವಿ. ಸೊ ಹೀಗೆ ಸಂಘರ್ಷ ಉದ್ದೇಶಪೂರ್ವಕವಾದ ಮತ್ತು ಪ್ರಜ್ಞಾಪೂರ್ವಕವಾದಂಥ ಕ್ರಿಯೆ. ಸಂಘರ್ಷ ಟೆಂಪರರಿ, ತಾತ್ಪೂರ್ತಿಕವಾದ ಮತ್ತು ಇದೇನಂದ್ರೆ ಆಗಿಂದಾಗ ಯಾವಾಗಲೇ ಉಂಟಾಗ್ತಕ್ಕಂಥ ಕ್ರಿಯೆ. ಮಾನವ ಸಮಾಜ ಜೀವಿ ಇದ್ದಾನೆ, ಸಂಘ ಜೀವಿ ಇದ್ದಾನೆ, ಸಹಕಾರ ಜೀವಿ ಇದ್ದಾನೆ, ಹೊಂದಾಣಿಕೆ ಜೀವಿ ಇದ್ದಾನೆ. ಯಾವಾಗಲೂ ಅವ ಏನು ಮಾಡ್ತಾ ಇದ್ದಾನೆ? ಹೊಂದಾಣಿಕೆ ಮಾಡ್ಕೋತ ಸಹಕಾರದಿಂದ ಇರಲಿಕ್ಕಂತ ಬಯಸ್ತಾನೆ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಆ ಒಂದು ಪ್ರೀತಿ ಅತಿಯಾಗಿ ಇನ್ನೊಬ್ಬರ ಅಸೂಯೆಗೆ, ಇನ್ನೊಬ್ಬರ ವಿರೋಧಕ್ಕೆ ಏನಾಗ್ತದೆ? ಕಾರಣೀಭೂತಾಗ್ತದೆ.
ಪಾಲಕರು ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಜೋಪಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಪ್ರೀತಿ ವಿಶ್ವಾಸವನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಹಿರಿಯ ಮಗನಿಗೆ ಹೆಚ್ಚು ಆದ್ಯತೆಯನ್ನು ಕೊಟ್ಟು ಕಿರಿ ಮಗನಿಗೆ ಕೊಡಲಿಲ್ಲ ಅಂದ್ರೆ ಕಿರಿ ಮಗ ಮತ್ತು ಹಿರಿಯ ಮಗನಲ್ಲಿ, ತಂದೆ ಮತ್ತು ಮಕ್ಕಳಲ್ಲಿ ಅಸೂಯೆ ಉಂಟಾಗಿ ಅದು ಎದಕ್ಕೆ ಎಡೆ ಮಾಡಿಕೊಡ್ತಾರೆ, ಕ್ರಮೇಣ ಸಂಘರ್ಷಕ್ಕೆ ಎಡೆ ಮಾಡಿಕೊಡ್ತಾರೆ. ಸೊ ಈಗ ಸಂಘರ್ಷ ಟೈಮಿಂಗ್ ಆಗಿರ್ಬೋದು. ಕೆಲವೊಂದು ಸಂದರ್ಭದಲ್ಲಿ, ಸನ್ನಿವೇಶದಲ್ಲಿ ಕೆಲವೊಂದು ವಿಷಯ ಇಟ್ಕೊಂಡು ನಾವು ಒಬ್ಬ ವ್ಯಕ್ತಿಯನ್ನು, ಒಂದು ಸಮೂಹವನ್ನು ಏನು ಮಾಡ್ತೀವಿ, ನಾವು ವಿರೋಧ ಮಾಡ್ತೀವಿ, ಅವರ ವಿರುದ್ಧ ಕತ್ತಿ ಬಸಿತೀವಿ, ಹೋರಾಟವನ್ನು ಮಾಡ್ತೀವಿ. ಮತ್ತು ಕೆಲವೊಂದು ಸಂದರ್ಭದಲ್ಲಿ ಮತ್ತೇನು ಮಾಡ್ತೀವಿ, ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತೀವಿ. ಆಮೇಲೆ ಯಾವಾಗಲೇ ಉಂಟಾಗ್ತಕ್ಕಂಥ ಆಗಿಂದಾಗೆ ಉಂಟಾಗ್ತಕ್ಕಂಥ ಒಂದು ಕ್ರಿಯೆಯಲ್ಲಿ ಕಂಟಿನ್ಯೂಟಿ ಆಗಿ ನಿರಂತರವಾಗಿ ಶಾಶ್ವತವಾಗಿ ಏನಾಗಂಗಿಲ್ಲ, ಇದು ಇರಂಗಿಲ್ಲ. ಇಟ್ ಈಸ್ ಎ ಟೈಮ್ ಬೀಯಿಂಗ್ ಕಾನ್ಫ್ಲಿಕ್ಟ್, ಇದೆ ಟೈಮ್ ಬೀಯಿಂಗ್ ಇನ್ಸಿಡೆಂಟ್ ಪ್ರೋಸೆಸ್. ಇದೊಂದು ಆಗಿಂದಾಗೆ ಬರುವ ಒಂದು ಪ್ರಕ್ರಿಯೆ ಆಗಿದೆ. ಯಾಕಂದ್ರೆ ಸಮಾಜ ಜೀವನ ಏನು ಅನಿಶ್ಚಿತ, ಯಾವ ಅನಿಶ್ಚಿತ ಅನ್ನಿಸ್ತದೆ, ಅಭದ್ರತೆ ಅನ್ನಿಸ್ತದೆ, ಅಸಂತೃಪ್ತಿ ಬೆಳೆದು ಬರ್ತದೆ. ಆವಾಗ ಸಂಘರ್ಷ ಏನಾಗ್ತದೆ, ಬೆಳ್ಕೊಂಡು ಬರ್ತದೆ, ಮತ್ತು ಅದು ತಣ್ಣಗಾಗ್ತದೆ, ಮತ್ತು ತಿಳಿಯಾಗ್ತದೆ, ಮತ್ತೆ ಬುಗುಲ್ ಅಂತೇಳಿ ಏನು ಆಗ್ತದೆ, ದಿಢೀರ್ನೆ ಹೋರಾಟಗಳು, ಸಂಘರ್ಷಗಳು ಉಂಟಾಗ್ತವೆ. ಸೊ ಹೀಗೆ ಇದು ತಾತ್ಪರ್ತಿಕವಾದವಾಗಿದೆ ಮತ್ತು ಆಗಿಂದಾಗೆ ಉಂಟಾಗ್ತಕ್ಕಂಥ ಒಂದು ಪ್ರಕ್ರಿಯೆ ಆಗಿದೆ ಅಂತಕ್ಕಂಥ ಮಾತನ್ನು ನಾವೇನು ಮಾಡ್ಬೋದು, ಇಲ್ಲಿ ನೋಡ್ಬೋದು. ಸಂಘರ್ಷವು ಭಾವನೆಗಳಿಂದ ಕೂಡಿರುತ್ತದೆ. ಕಾನ್ಫ್ಲಿಕ್ಟ್ ಬೇಸ್ಡ್ ಆನ್ ಎಮೋಷನ್ಸ್. ಸಂಘರ್ಷವು ಭಾವನೆಗಳಿಂದ ಏನಾಗಿರ್ತದೆ, ಕೂಡಿರ್ತದೆ. ಮನುಷ್ಯ ಭಾವನಾತ್ಮಕ ಜೀವಿಯಾಗ ತನ್ನಲ್ಲಿರ್ತಕ್ಕಂಥ ಪ್ರೀತಿಯನ್ನು, ವಿಶ್ವಾಸವನ್ನು, ಸಂತೋಷವನ್ನು, ತನಗಾದಂಥ ಅನುಭವವನ್ನು ಇನ್ನಿತರ ಜೊತೆಗೆ ಏನು ಮಾಡ್ತಾನೆ, ವ್ಯಕ್ತಿ ತನ್ನ ಭಾವನೆಗಳ ಮೂಲಕ ಹಂಚ್ಕೊಳ್ತಾನೆ. ಆತನ ಭಾವನೆಗಳಿಗೆ ಧಕ್ಕೆ ಆದಾಗ, ಆತನ ಪ್ರೀತಿಯಾಗಲಿ, ವಿಶ್ವಾಸಕ್ಕಾಗಲಿ ವಂಚನೆ ಆದಾಗ, ಧಕ್ಕೆ ಆದಾಗ ಅದು ಎದರಲ್ಲಿ ರೂಪಾಂತರಗೊಳ್ತದೆ, ಕನ್ವರ್ಟ್ ಆಗ್ತದೆ. ದ್ವೇಷ, ಪರಸ್ಪರ ದ್ವೇಷ ಮಾಡ್ತಕ್ಕಂಥ, ಅಸೂಯೆ ಮಾಡ್ತಕ್ಕಂತಹ, ವಿರೋಧ ಮಾಡ್ತಕ್ಕಂತಹ, ಭಿನ್ನಾಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಕ್ಕಂತಹ ರೀತಿಯಲ್ಲಿ ಭಾವನೆಗಳು ವ್ಯಕ್ತವಾಗಿ ಕ್ರಮೇಣ ಪರಸ್ಪರ ಜಿಗಿರಿ ದೋಸ್ತಿದ್ದವರು, ಪ್ರೀತಿಸ್ತಕ್ಕಂಥವರು, ಬಹಳ ವರ್ಷದಿಂದ ಕೂಡಿ ಇರೋರು ಕೆಲವೊಂದು ವಿಷಯಗಳಿಗಾಗಿ ಭಾವೋದ್ವೇಗಕ್ಕೆ ಒಳಗಾಗಿ ಸಿಟ್ಟು, ಅಸಹನೆ, ಅಸಮಾಧಾನ ತೋರ್ಪಡಿಸಿ ಅದು ಕ್ರಮೇಣ ಎದರಲ್ಲಿ ಕೊನೆಗೊಳ್ಬೋದು ಅಂತ ಹೇಳ್ಬೋದು. ನಾವು ಸಂಘರ್ಷಕ್ಕೆ ಏನು ಮಾಡಿಕೊಡ್ತೀವಿ. ಹೀಗೆ ಭಾವನೆಗಳಿಗೆ ಪೆಟ್ಟು ಬಿದ್ದಾಗ, ಆ ಭಾವನೆಗಳಿಗೆ ಒತ್ತಡ ಉಂಟಾದಾಗ ಆ ಭಾವನೆಗಳು ಏನು ಮಾಡ್ತಾವೆ, ಸಂಘರ್ಷಕ್ಕೆ, ಕಾನ್ಫ್ಲಿಕ್ಟ್ ಏನು ಮಾಡ್ತಾವೆ, ಎಡೆ ಮಾಡಿಕೊಡ್ತಾವೆ. ಭಾವನೆಗಳ ವಿಪರೀತವಾದಂಥ ಒಂದು ಒತ್ತಡ ಸಂಘರ್ಷದಲ್ಲಿ ಕಂಡುಬರ್ತಕ್ಕಂಥ ಒಂದು ವಿಶಿಷ್ಟತೆಯಾಗಿದೆ. ಇನ್ನು ಅದರಂತೆ ಸಂಘರ್ಷ ಮಾನವನ ಜೀವನದ ಒಂದು ಭಾಗವಾಗಿದೆ. ಮಾನವನ ಜೀವನದ ಒಂದು ಭಾಗ. ಇಟ್ ಈಸ್ ಎ ವೇ ಆಫ್ ಲೈಫ್. ಕಾನ್ಫ್ಲಿಕ್ಟ್ ಈಸ್ ಎ ವೇ ಆಫ್ ಲೈಫ್. ಜೀವನದಲ್ಲಿ ಮನುಷ್ಯ ಬಾಳ್ಬೇಕಾದ್ರೆ, ಬೆಳಿಬೇಕಾದ್ರೆ, ಅಭಿವೃದ್ಧಿಯನ್ನು ಹೊಂದಬೇಕಾದ್ರೆ, ಬೆಳವಣಿಗೆ ಆಗಬೇಕಾದ್ರೆ ಕೆಲವೊಂದು ಸಂದರ್ಭದಲ್ಲಿ ಕೆಲವು ವ್ಯಕ್ತಿಗಳ ಜೊತೆಗೆ, ಕೆಲವೊಂದು ತತ್ವಗಳ ಜೊತೆಗೆ, ಕೆಲವೊಂದು ಸಿದ್ಧಾಂತಗಳ ಜೊತೆಗೆ, ಕೆಲವೊಂದು ಸನ್ನಿವೇಶಗಳ ಜೊತೆಗೆ ಆತ ಏನು ಮಾಡಲೇಬೇಕಂತಂದ್ರೆ ಸಂಘರ್ಷ ಮಾಡಲೇಬೇಕಂತ, ಘರ್ಷಣೆಯನ್ನು ಮಾಡಲೇಬೇಕಂತ. ಇಲ್ಲಂತಂದ್ರೆ ಬಾಳಿಕೆ ಬದುಕಲಿಕ್ಕೆ ಏನಾಗಂಗಿಲ್ಲ, ಸಾಧ್ಯ ಆಗಂಗಿಲ್ಲ. ಮೆತ್ತಗಿದ್ದವ್ರನ್ನ ಮಣ್ಕೈಲೇ ಕೂತಿದ್ರು. ನಾವು ಸುಮ್ಮನೆ ಕೂತೀವಿ ಅಂತಂದ್ರೆ, ವಿರೋಧ ವ್ಯಕ್ತಪಡಿಸಲಿಲ್ಲ ಅಂದ್ರೆ, ಅನ್ಯಾಯ ಆದಾಗ, ಶೋಷಣೆ ಆದಾಗ, ದಬ್ಬಾಳಿಕೆ ಆದಾಗ ನಾವು ಅದರ ವಿರುದ್ಧ ಹೋರಾಟವನ್ನು ಮಾಡದೇ ಇದ್ರೆ ಏನಾಗ್ತದೆ, ಮತ್ತಷ್ಟು ದಬ್ಬಾಳಿಕೆ ಹೆಚ್ಚಾಗ್ತದೆ. ಜೀವನ ನಿರ್ವಹಣೆ ಮಾಡಬೇಕಾದ್ರೆ ಸಂಘರ್ಷವೂ ಕೂಡ ಅವಶ್ಯಕತೆ ಇದೆ. ಈ ಹಿನ್ನೆಲೆಯಲ್ಲಿ ಸಂಘರ್ಷವನ್ನು ಕೂಡ ಒಂದು ಸಾಮಾಜಿಕ ಪ್ರಕ್ರಿಯೆ, ರೂಪ, ವಿಧಾನ ಅಂತ ನಾನು ಹೇಳ್ತಾ ಇದ್ದೀವಿ, ಹೇಳಿ ಅಧ್ಯಯನ ಮಾಡ್ತಾ ಇದ್ದೀವಿ. ಸಂಘರ್ಷನೂ ಬೇಕು, ಸಂಘರ್ಷ ಬೇಕು. ಸ್ವಲ್ಪ ಆಗಿದ್ದಾಗ ಘರ್ಷಣೆಗಳಾಗ್ತಾ ಇದ್ದಾಗ, ಸಂಘರ್ಷ ನಡೀತಾ ಇದ್ದಾಗ ಹೊಸ ಒಂದು ರೂಪ, ಹೊಸ ಒಂದು ಚೈತನ್ಯ, ಆಸಕ್ತಿ ಮನುಷ್ಯನ ಜೀವನದಲ್ಲಿ ಕಾರ್ಯಚಟುವಟಿಕೆಗಳೇನಾಗ್ತದೆ, ಬೆಳೆದುಕೊಂಡು ಬರ್ತದೆ.
ಊಟದ ಜೊತೆ ಉಪ್ಪಿನಕಾಯಿ ಹೇಗೆ ಊಟಕ್ಕೆ ರುಚಿ ಕೊಡ್ತದೋ ಹಂಗೆ ಪ್ರೀತಿ ವಿಶ್ವಾಸಗಳಲ್ಲಿ ಯಾವಾಗ ಸ್ವಲ್ಪ ಏನದ ಮುನಿಸು ಏನದ ವಿರಸ ಮುನಿಸು ಸ್ವಲ್ಪ ಜಗಳ ಪಿಸುಮಾತುಗಳು ಇವು ಬಹಳ ಅವಶ್ಯವಾದವುಗಳು. ಇವು ಮತ್ತಷ್ಟು ಏನಾಗ್ತವೆ ಆಕ್ಟಿವ್ನಾಗಿ ಮಾಡ್ತಾ ಹೋಗ್ತಾ ಏನು ಮಾಡ್ಬೋದು ಹೇಳ್ಬೋದು. ಮಾನವನ ಜೀವನದ ಭಾಗವಾಗಿ ಅಟ್ ಇಸ್ ಎ ವೇ ಆಫ್ ಲೈಫ್. ಸಂಘರ್ಷ ಸಮಾಜಕ್ಕೆ ವ್ಯಕ್ತಿಯ ಬದುಕಿಗೆ ಅನಿವಾರ್ಯವಾದವಾಗಿ ಇಟ್ ಈಸ್ ಇನ್ಎವಿಟೇಬಲ್, ಅನಿವಾರ್ಯವಾದವಾಗಿ ಇಟ್ ಈಸ್ ಎಸೆನ್ಷಿಯಲ್ ನೀಡ್. ಸಮಾಜಕ್ಕೆ ಅನಿವಾರ್ಯವಾದ ಅಗತ್ಯವಾದುದು ಆಗಿದೆ. ಸಂಘರ್ಷವಿಲ್ಲದೆ ಈಗಾಗಲೇ ನಾನು ಹೇಳಿದಂತೆ ಸಂಘರ್ಷವಿಲ್ಲದೆ ಸ್ವಾರಸ್ಯಕರವಾದಂತಹ ಜೀವನ ಏನಾಗಂಗಿಲ್ಲ, ಬೆಳೆದುಕೊಂಡು ಬರಂಗಿಲ್ಲ. ಸೊ ಹೀಗಾಗಿ ಪ್ರತಿಯೊಂದು ಸಮಾಜಕ್ಕೆ ಪ್ರತಿಯೊಂದು ಕಾಲದಲ್ಲಿ ಪ್ರತಿಯೊಂದು ಕಾಲಘಟ್ಟದಲ್ಲಿ ಪ್ರತಿಯೊಂದು ವಯೋಮಾನದಲ್ಲಿ ಸಂಘರ್ಷ ಅಂತಕ್ಕಂಥದ್ದು ವ್ಯಕ್ತಿಗಳ ನಡುವೆ, ವ್ಯಕ್ತಿ ಸಮೂಹಗಳ ನಡುವೆ, ಸಮೂಹಗಳ ನಡುವೆ ಒಂದು ರೀತಿಯಾದಂಥ ಸಂಘರ್ಷ ಬೇಕಾಗ್ತದೆ. ಆ ಸಂಘರ್ಷ ಆರೋಗ್ಯಕರವಾಗಿದ್ದಾಗ ಅದು ಸಮಾಜದ ಬೆಳವಣಿಗೆಗೆ, ವ್ಯಕ್ತಿಯ ಬದುಕಿನ ಬೆಳವಣಿಗೆಗೆ ಪೂರಕವಾಗಿರ್ತದೆ. ಒಂದು ವೇಳೆ ಅನಾರೋಗ್ಯಕ್ಕೀಡಾಯ್ತಂದ್ರೆ ಅದರಿಂದ ಅನಾಹುತಗಳು, ಹಿಂಸೆ, ಗೊಂದಲ ಮತ್ತಿತರ ಸಮಸ್ಯೆಗಳೇನಾಗ್ತವೆ ಉದ್ಭವ ಎರಡೂ ಇಲ್ಲ. ಆದರೆ ಆರೋಗ್ಯಕರವಾದಂತಹ ಸಂಘರ್ಷ ಇದು ಪೂರಕ, ಸಮಾಜದ ಬೆಳವಣಿಗೆ ಪೂರಕವಾಗಿರ್ತದೆ. ಈ ಹಿನ್ನೆಲೆಯಲ್ಲಿ ಸಂಘರ್ಷ ಇದು ಅನಿವಾರ್ಯ, ಅಗತ್ಯವಾದವಾಗಿದೆ ಅಂತಕ್ಕಂಥ ಮಾತನ್ನು ನಾವು ಮಾಡ್ಬೋದು. ಈಗ ಹೇಳ್ಬೋದು ಇದು ಸಂಘರ್ಷಕ್ಕೆ ಗೊತ್ತು ಗುರಿಗಳಿರೋದಿಲ್ಲ. ವ್ಯಕ್ತಿ ನಡುವೆ, ವ್ಯಕ್ತಿ ಸಮೂಹಗಳ ನಡುವೆ, ಒಂದು ಸಮುದಾಯದ ನಡುವೆ, ಒಂದು ಧರ್ಮದ ನಡುವೆ, ಒಂದು ಪ್ರದೇಶದಲ್ಲಿ ಇರ್ತಕ್ಕಂಥ ಜನರ ಸಮೂಹ ಇನ್ನೊಂದು ಪ್ರದೇಶದಲ್ಲಿ ಇರ್ತಕ್ಕಂಥ ಜನರ ಸಮೂಹದ ನಡುವೆ ಅನೇಕ ಕಾರಣಗಳಿಂದ ಸಂಘರ್ಷ, ಜಗಳ, ಭಿನ್ನಾಭಿಪ್ರಾಯ, ಬಡದಾಟ, ಹಿಂಸೆ, ಗಲಭೆ, ಗೊಂದಲ ಉಂಟಾಗ್ತಾವೆ. ಇದಕ್ಕೆ ಗೊತ್ತು ಗುರಿ ಎನ್ನುವುದಿರಂಗಿಲ್ಲ. ಸಂಘರ್ಷ ಹೀಗೆ ಆಗಬೇಕು, ಹೀಗೆ ನಡೆಯಬೇಕು, ಇದೇ ಕಾರಣದಿಂದ ನಡಿಬೇಕು, ಇಷ್ಟೊತ್ತಿಗೆ ನಡಿಬೇಕು ಅಂತಕ್ಕಂಥ ಏನಿರಂಗಿಲ್ಲ. ಅದಕ್ಕೆ ನಿಯಮಾವಳಿಗಳು, ಗೊತ್ತು ಗುರಿಗಳು ಇರುವುದಿಲ್ಲ. ಯಾವ ಬೇಕಾದಾಗ ಸಂಘರ್ಷಗಳು ಏನಾಗ್ತಾವೆ, ಬುಗಿಲಿರ್ತಾವೆ. ಸಣ್ಣ ಮಾತುಗಳು ಇರ್ತಾವೆ. ಸಣ್ಣ ಮಾತುಕತೆಯ ಮೂಲಕ ಭಿನ್ನಾಭಿಪ್ರಾಯ ಚಾಲೋದದ್ದು ಅದು ದೊಡ್ಡ ಪ್ರಮಾಣದ ಮತೀಯ ಗಲಭೆಗಳಿಗೆ, ಧಾರ್ಮಿಕ ಗಲಭೆಗಳಿಗೆ ಏನಾಗಬಹುದು, ಕಾರಣೀಭೂತ ಆಗಬಹುದು. ಸಂಘರ್ಷಕ್ಕೆ ನಿರ್ದಿಷ್ಟವಾದಂಥ ಗೊತ್ತಾಗಲಿ, ಗುರಿಯಾಗಲಿ ಕಂಡುಬರುವುದು. ಗಡಗ್ನೆ ಒಮ್ಮಿಂದೊಮ್ಮೆಲೆ ದಾಂಧಲೆ ಏನಾಗ್ತದೆ, ಸ್ಟ್ರೈಕ್ ಉಂಟಾಗ್ತದೆ. ಸ್ಟ್ರೈಕ್ವಾಗಿ ದೊಂಬಿ ಗಲಭೆಗಳಿಗೆ ಬೆಂಕಿ ಹಚ್ಚುವುದಕ್ಕೆ, ಕಂಡಲ್ಲಿ ಗುಂಡಿರ್ತಕ್ಕಂಥ ಒಂದು ಆಜ್ಞೆಗೆ ಏನಾಗ್ಬೋದು, ಕಾರಣೀಭೂತ ಆಗ್ಬೋದು. ಸೊ ಹೀಗೆ ಗೊತ್ತು ಗುರಿ, ಏನ್ಸೆಂಟ್ ಆಬ್ಜೆಕ್ಟಿವ್, ಗೊತ್ತು ಗುರಿ ಇಲ್ಲದೇ ಇರುವುದು ಸಂಘರ್ಷದಲ್ಲಿ ಕಂಡು ಬರ್ತಕ್ಕಂಥ ಒಂದು ವಿಶಿಷ್ಟವಾದಂತಹ ಲಕ್ಷಣವಾಗಿದೆ. ಈ ಸಂಘರ್ಷ ಸಂಸ್ಕೃತಿಯ ಪ್ರಭಾವಕ್ಕೆ ಒಳಪಟ್ಟಿರುತ್ತದೆ. ಪ್ರತಿಯೊಂದು ಸಮುದಾಯ ತನ್ನದೇ ಆದಂಥ ಸಂಸ್ಕೃತಿಯನ್ನು ಹೊಂದಿರ್ತದೆ, ತನ್ನದೇ ಆದಂಥ ಆಚಾರ ವಿಚಾರಗಳನ್ನು ಹೊಂದಿರ್ತದೆ, ತನ್ನದೇ ಆದಂಥ ನಂಬಿಕೆಗಳನ್ನು ಹೊಂದಿರ್ತದೆ. ಆ ನಂಬಿಕೆ, ಆಚಾರ ವಿಚಾರ, ಸಂಸ್ಕೃತಿ ಅದು ಕೆಲವೊಂದು ಸಂದರ್ಭದಲ್ಲಿ ಏನಾಗಬಹುದು, ಅದು ಘರ್ಷಣೆಗೆ ಎಡೆಮಾಡಿಕೊಳ್ಬಹುದು. ಒಂದು ಸಂಸ್ಕೃತಿಯ ಮೌಲ್ಯಗಳು ಇನ್ನೊಂದು ಧರ್ಮದ, ಇನ್ನೊಂದು ಸಮುದಾಯದ ಸಂಸ್ಕೃತಿಯ ಮೌಲ್ಯಗಳಿಗೆ ವಿರುದ್ಧವಾಗಿದ್ದಾಗ, ಅವುಗಳಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾದಾಗ ಆ ಧರ್ಮಗಳ ನಡುವೆ ಮತೀಯ ಗಲಭೆಗಳು ಉಂಟಾಗ್ತಕ್ಕಂಥ ಏನದ ಸಾಧ್ಯತೆಗಳು ಹೆಚ್ಚಾಗವ. ಕೆಲವು ಸಂಸ್ಕೃತಿ ಏನದ ಕೆಟ್ಟ ಸಂಸ್ಕೃತಿ ಇರ್ತದೆ. ಬಡಿ ಕಡಿ, ಗುಂಡಾಗಿರಿ, ದಾದಾಗಿರಿ, ಚಮಚಾಗಿರಿ, ತುಡು ಮಾಡೋದು, ಕಳ್ಳತನ ಮಾಡೋದು, ವೇಶ್ಯಾವಾಟಿಕೆ ಮಾಡೋದು, ಮದ್ಯಪಾನ, ಮಾದಕ ವಸ್ತುಗಳನ್ನು ತಯಾರಿಸುವುದು, ಮಾರಾಟ ಮಾಡುವುದು, ಸೇವನೆ ಮಾಡುವುದು, ಇಂತಹ ಸಂಸ್ಕೃತಿಯನ್ನು ಕೆಲವು ಸಮುದಾಯಗಳು ಹೊಂದಿರ್ತವೆ. ಆ ಸಮುದಾಯದ ಉದ್ದೇಶ ಏನಂದ್ರೆ ಸಮಾಜದಲ್ಲಿ ಅಹಿತಕರವಾದಂಥ ಘಟನೆಗಳನ್ನು, ಚಟುವಟಿಕೆಗಳನ್ನು ಮಾಡುವುದು ಮತ್ತು ಇನ್ನಿತರಿಗೆ ಅವುಗಳನ್ನು ಹಚ್ಚುವುದು, ದುಶ್ಚಟಗಳನ್ನು ಹಚ್ಚುವುದು. ಈ ಸಂದರ್ಭದಲ್ಲಿ ಸಂಘರ್ಷ ಮತ್ತು ಸಂಸ್ಕೃತಿ ಒಂದಕ್ಕೊಂದು ಏನವ ಕೆಲವೊಂದು ಸಂದರ್ಭದಲ್ಲಿ ನಾವು ಡಿಪೆಂಡೆಂಟ್ ಅವ ಅಂತ ಹೇಳ್ಬೋದು. ಸಂಸ್ಕೃತಿ ಸಂಘರ್ಷದ ಮೇಲೆ ಪ್ರಭಾವ ಬೀರಿ ಅದು ಎದೆಕೆರೆ ಮಾಡಿ ಕೊಡ್ತದ, ಅಹಿಂಸೆಯ ಒಂದು ವಾತಾವರಣಕ್ಕೆ ಎಡ್ ಮಾಡಿಕೊಡ್ತದೆ. ಸೊ ಹೀಗೆ ಸಂಘರ್ಷ ತನ್ನದಂಥ ವೈಶಿಷ್ಟ್ಯತೆಯನ್ನು ಹೊಂದಿದೆ, ತನ್ನದಂಥ ಒಂದು
ವಿಧಿವಿಧಾನಗಳನ್ನು ಹೊಂದಿದೆ. ಅದಕ್ಕೆ ದಿಶೆ ದಿಕ್ಕು ಅಂತಕ್ಕಂಥದ್ದಿಲ್ಲ. ಹೀಗೆ ವಿಶಿಷ್ಟವಾದಂತಹ ಲಕ್ಷಣಗಳನ್ನು ಒಳಗೊಂಡಂತಹ ಸಾಮಾಜಿಕ ಪ್ರಕ್ರಿಯೆಯು ಕೂಡ ಸಂಘರ್ಷ ಆಗಿದೆ ಅಂತಕ್ಕಂಥ ಮಾತನ್ನು ನಾವೇನು ಮಾಡಬಹುದು, ಇಲ್ಲಿ ಹೇಳಬಹುದು.